ಸರ್ಕಾರದ ವಿರುದ್ಧ, ಅದರಲ್ಲೂ ಮೋದಿ ಸರ್ಕಾರದ ವಿರುದ್ಧ ಪ್ರಶ್ನೆ ಮಾಡಿದ್ರೆ ಅಥವಾ ಪ್ರತಿಭಟನೆ ಮಾಡಿದ್ರೆ ಅದನ್ನ ಪಾಸಿಟಿವ್ ಆಗಿ ತಗೊಳ್ಳೋ ಆ ಮೈಂಡ್ ಸೆಟ್ಟೇ ಬರ್ತಾ ಇಲ್ಲ ಬಿಜೆಪಿಗೆ. ಯಾಕೆ? ಒಂದು ದೇಶ ವಿರೋಧಿ ಚಟುವಟಿಕೆಯಲ್ಲಿ ಸಿಗಾಕ್ಸೋಕ್ ಪ್ರಯತ್ನ ಪಡ್ತೀರಿ, ಅಂಥದ್ದು ಏನಾದರೂ ಮಾಡ್ತೀರಿ. ಈಗ ಎಕ್ಸಾಂಪಲ್ ಕೃಷಿ ಕಾಯ್ದೆ ತಗೊಳ್ಳಿ. ರೈತರು ಯಾರ ಮನೆ ಇದಕ್ಕೋಸ್ಕರ ಪ್ರೊಟೆಸ್ಟ್ ಮಾಡ್ತಾ ಇದ್ರು? ಕೃಷಿ ಕಾಯ್ದೆಯಲ್ಲೂ ಅದೆಷ್ಟೋ ಜನ ನೋಡಿ. ಡಬಲ್ ಸ್ಟ್ಯಾಂಡರ್ಡ್ ಬೇಡ, ಪ್ರೊಟೆಸ್ಟ್ ನ ಪಾಸಿಟಿವ್ ಆಗಿ ತಗೊಳ್ಳೋ ಮೈಂಡ್ ಸೆಟ್ ಬೆಳೆಸ್ಕೋಬೇಕು ಬಿಜೆಪಿ. ನಿಮ್ಮನ್ನ ಪ್ರಶ್ನೆ ಮಾಡಿದ ತಕ್ಷಣ ಇವ್ರು ದೇಶ ವಿರೋಧಿ ಏನ್ ಮೈಂಡ್ ಸೆಟ್? ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಎಲ್ಲಿ ಕೂಡ ದೇಶ ವಿರೋಧಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಯಾರು ಹೇಳಿಲ್ವಲ್ಲ. ಯಾಕೆ ಅದನ್ನ ಉಲ್ಲೇಖ ಮಾಡ್ತಾ ಇದ್ದೀರಿ? ಯಾಕೆ ಟಾಗ್ ಮಾಡ್ತಾ ಇದ್ದೀರಿ? ಈಗ ರೈತ ನೀವ್ ಹೇಳಿದ್ರಲ್ಲ ಷಡ್ಯಂತ್ರ, ಇನ್ಯಾವುದಕ್ಕೆ ಷಡ್ಯಂತ್ರ? ಅಲ್ಲ, ಷಡ್ಯಂತ್ರ ಇದ್ರ ಹಿಂದೆ ಜಾತಿ, ಧರ್ಮ, ಮತ, ಸಲಿಂಗಕಾಮಿಗಳು, ರಾಜಕೀಯ ಬಂದಿದ್ದಕ್ಕೆ ಷಡ್ಯಂತ್ರ ಅಂತ ಹೇಳಿದೆ ನಾನು. ಅಬ್ಸಲ್ಯೂಟ್ ಆಗಿ ಆ ವಾಂಗ್ಚುಕ್ ಏನ್ ಮಾಡ್ತಾ ಇದ್ದಾರಲ್ಲ, ನ್ಯಾಯವಾಗಿ ಮಾಡ್ತಾ ಇದ್ದಾರೆ, ಅವರು ಸಂವಿಧಾನಾತ್ಮಕ ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿರ್ತಕ್ಕಂಥ ಮೋಹನ್ ಗೌಡ ಹೇಳಿದ್ರಲ್ಲ ಮೇಡಮ್, ಮೋಹನ್ ಗೌಡ ಹೇಳಿದ್ರಲ್ಲ ದೇಶದ್ರೋಹಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರಲ್ಲ. ಅವರೇ ಮಾತಾಡ್ಲಿ. ನೀಟ್ ಎಕ್ಸಾಮ್ ಲಡಾಖ್ಗೆ ಒಂದು ರಾಜ್ಯ ಸ್ಥಾನಮಾನ ಕೊಡಬೇಕು, ಇಂತಹ ಎರಡು ಪ್ರಮುಖ ಸೆನ್ಸಿಟಿವ್ ವಿಚಾರಗಳು. ಅಲ್ಲಿ ಅಲ್ಲಾಹು ಅಕ್ಬರ್, ಸಲಿಂಗಕಾಮ, ಸೀತಾಪತಿ, ನೀತಾಪತಿ, ಇದು ಅವಶ್ಯಕತೆ ಇದೆಯಾ? ಹಾಳು ಮಾಡ್ತಾ ಇಲ್ವಾ ಪ್ರೊಟೆಸ್ಟ್ನ? ಒಂದು ಸರ್ತಿ ಒಂದು ಜನಾಂದೋಲನ ಆಗುವಾಗ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಮೈಂಡ್ ಸೆಟ್ ಜನರು ಅಲ್ಲಿ ಸೇರಿರ್ತಾರೆ. ಯಾವುದೋ ಒಂದು ಪಿಕ್ ಆ್ಯಂಡ್ ಚೂಸ್ ಮಾಡಿಬಿಟ್ಟು ಅದನ್ನು ಹೈಲೈಟ್ ಮಾಡೋದಕ್ಕಿಂತನೂ ಅವ್ರ ಉದ್ದೇಶ ಏನು, ಅವ್ರ ಗುರಿ ಏನು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆದ್ದರಿಂದ ಅಲ್ಲಿ ನಡೀತಕ್ಕಂಥದ್ದೇನು, ನಮಗೆ ನ್ಯಾಯ ಬೇಕು, 22 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಅದಕ್ಕೆ ನ್ಯಾಯ ಬೇಕು, ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿದೆ, ಅದಕ್ಕೆ ನ್ಯಾಯ ಬೇಕು ಅಂತ ಕೇಳ್ತಾ ಇದ್ದಾರೆ. ನ್ಯಾಯ ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟವ್ರು ಯಾರಿದ್ದಾರೆ ಅವರು ಮೊದಲು ರಾಜೀನಾಮೆ ಕೊಡಬೇಕು. ಹೌದು, ರಾಜೀನಾಮೆ ಕೊಡಬೇಕು. ಎರಡನೇದು ಶಿಕ್ಷಣ ವ್ಯವಸ್ಥೆನ ಸುಧಾರಣೆ ಮಾಡಬೇಕು, ಪರೀಕ್ಷಾ ವ್ಯವಸ್ಥೆನ ಸುಧಾರಣೆ ಮಾಡಬೇಕು ಅಂತ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಯುವ ಜನರ ಬೇಡಿಕೆ ಆಗಿದೆ. ಸೊ ಆದ್ದರಿಂದ ಇವಾಗ ಅಲ್ಲಿರ್ತಕ್ಕಂಥ ಈ ಹಠಮಾರಿತನ ಯಾಕ್ರಿ? ಹಿಂದೆ 8 ವರ್ಷಗಳ ಹಿಂದೆ ಒಬ್ರು ಅಗರ್ವಾಲ್, ಪ್ರೊಫೆಸರ್ ಅಗರ್ವಾಲ್ ಅವರು ಕೂತಿದ್ರು ಉಪವಾಸಕ್ಕೆ. ಎಷ್ಟು ದಿವಸ? 111 ದಿವಸ ಸರ್. 111 ದಿವಸ ಉಪವಾಸ ಕೂತ್ಕೊಂಡು ಸತ್ತೋದ್ರು ಅವರು, ತೀರ್ಕೊಂಡ್ರು. ಅಲ್ಲಿವರೆಗೂ ಯಾರು ಮಾತುಕತೆಗೂ ಮುಂದಾಗಲಿಲ್ಲ. ಅವ್ರು ಕೇಳಿದ್ದೇನು ಗೊತ್ತಾ ನಿಮಗೆ? ಗಂಗಾ ನದಿ ಶುದ್ಧೀಕರಣ ಮಾಡಿ, ಆಮೇಲೆ ಅಲ್ಲಿರ್ತಕ್ಕಂಥ ಸ್ಯಾಂಡ್ ಮಾಫಿಯನ್ನು ಮಟ್ಟ ಹಾಕಿ, ಇಷ್ಟೇ ಕೇಳಿದ್ರಲ್ಲ ಅವರು. ಆ ನಂತರ ಅವ್ರು ಸತ್ತ ಮೇಲೆ ಒಂದು ಮೋದಿ ಸಾಹೇಬರು ಒಂದು ಟ್ವೀಟ್ ಮಾಡ್ತಾರೆ, ವಿಷಾದ ವ್ಯಕ್ತಪಡಿಸುತ್ತೇನೆ ಅಂತ. ಇವಾಗಲೂ ಸಹಿತ ಅದಕ್ಕೆ ಕಾಯ್ತಾ ಇದ್ದಾರೆ ಏನೋ ಗೊತ್ತಿಲ್ಲ. ಆದ್ದರಿಂದ ಯಾವುದೇ ಕಾರಣಕ್ಕೂ ಸಹಿತ ಅಲ್ಲಿರ್ತಕ್ಕಂಥವ್ರು ಯಾರಾದರೂ ಒಬ್ರು ತಮ್ಮ ಸ್ವಾರ್ಥಕ್ಕಾಗಿ ಅಲ್ಲಿ ಹೋರಾಟಕ್ಕೆ ಬಂದಿದ್ದಾರೆ ಹೇಳ್ಬಿಡಿ ನನಗೆ. ವಾಂಗ್ಚುಕ್ ಚಳುವಳಿಯನ್ನ ಸ್ವಾತಂತ್ರ್ಯ ಚಳುವಳಿ ಕಂಪೇರ್ ಮಾಡಕ್ ಶುರು ಮಾಡಿದ್ದಾರೆ. ಇಸ್ ದಟ್ ಅಂದ್ರೆ ಓಕೆ ಸರ್ ನಿಮ್ಗೆ? ನಾನು ಹೇಳ್ತಾ ಇರೋದು ಕೆಲವೊಂದು ಟೈಮಲ್ಲಿ ಹೇಳಲಾಗುತ್ತೆ. ಯಾಕಂದ್ರೆ ನಮಗೆ ನಿಜ ಹೇಳ್ಬೇಕಂದ್ರೆ ಸ್ವಾತಂತ್ರ್ಯ ಬೇಕಾಗಿದೆ. ಯಾವುದರಿಂದ? ಸರ್ವಾಧಿಕಾರತ್ವದಿಂದ. ಯಾವುದರಿಂದ? ಈ ಮೋದಿ ಸರ್ಕಾರದಿಂದ. ಯಾವುದರಿಂದ ಹೇಳೋದು ಕೇಳಿ ಮೇಡಮ್, ನಮಗೆ ಬೇಕಾಗಿದೆ. ಇಲ್ಲಿ ನೋಡಿ, ಇವತ್ತಿನವರೆಗೂ ಸಹಿತ ಬರೀ ಇಡಿ, IT, CBI ಅಂತ ಒಂದು ಏನು ತನಿಖಾ ಸಂಸ್ಥೆಗಳನ್ನು ಇವರು ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊಳ್ತಾ ಇದ್ದಾರಲ್ಲ, ಅದರಿಂದ ಸ್ವಾತಂತ್ರ್ಯ ಬೇಕಾಗಿದೆ ನಮಗೆ. ಆದ್ದರಿಂದ ಇದು ಒಂದು ಆರಂಭ. ಈ ಆರಂಭವನ್ನು ಅವ್ರು ಮಾಡ್ತಾ ಇದ್ದಾರೆ, ಮಾಡ್ಲಿ, ಅದಕ್ಕೆ ಎಲ್ಲರೂ ಬೆಂಬಲಿಸ್ತಾ ಇದ್ದಾರೆ. ಬೆಂಬಲಿಸಿ ಯಾರೋ ಒಬ್ರು ಬಂದ್ಬಿಟ್ಟು ಈ ಚಳುವಳಿಯನ್ನ ನಿಜವಾಗಿಯೂ ಎಲ್ಲರೂ ಬೆಂಬಲಿಸಬೇಕು. ಇವರ ಉದ್ದೇಶ ಸರಿಯಾಗಿದೆ. ಈ ಹೊರಗೆ ಬರ್ತಾ ಇದಾವಲ್ಲ ಏನೇನೋ ಧರ್ಮ ವಿರೋಧಿ ಚಟುವಟಿಕೆ, ದೇಶ ಅದ್ಯಾವುದು ಬರ್ದಲ್ಲ ಇದ್ರೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು. ಸ್ವಾತಂತ್ರ್ಯ ಚಳುವಳಿಗೆ ವಾಂಗ್ಚುಕ್ ಚಳುವಳಿಯನ್ನ ಗಾಂಧೀಜಿಯವರ ಚಳುವಳಿಗೆ ಕಂಪೇರ್ ಮಾಡೋದು ಓಕೆನಾ? ಸಂಬಂಧ ಇಲ್ಲ ಅನ್ನೋಕ್ಕಿಂತ ಆ ತೂಕವನ್ನ ಬಿಜೆಪಿ ಸಂಸದೆ ಹೇಳ್ತಾರೆ 2014 ನಮಗೆ ಸ್ವಾತಂತ್ರ್ಯ ಬಂದಿದ್ದು ಮುಂಚೆ ಬರಲಿಲ್ಲ ಅಂತ. ಅದಕ್ಕಿಂತ ನಾಚಿಕೆಗೆ ಹೇಳಿತರ ಇದೆಯಾ? 2014 ಹುಟ್ಟಿರೋದು ಪ್ರತಿಭಟನೆ, ಯಾವುದರ ವಿರುದ್ಧ ಪ್ರತಿಭಟನೆ? ಅವ್ಯವಸ್ಥೆ ವಿರುದ್ಧ ಪ್ರತಿಭಟನೆ. ಈಗ ಪ್ರತಿಭಟನೆ ಅವಾಗ ಮಾಡ್ತಾ ಇದ್ರು ಅಲ್ಲ, ಅವಾಗಿರ್ತಕ್ಕಂಥವ್ರು ವಸಾಹತುಶಾಹಿಗಳು, ಬ್ರಿಟಿಷರು. ಈವಾಗಿರ್ತಕ್ಕಂಥವ್ರು ಅವ್ರಿಗಿಂತ ಕ್ರೂರವಾದಂತ ಸರ್ಕಾರ ಇದು. ಯಾರಾದ್ರೂ ಉಪವಾಸ ಕೂತ್ಕೊಂಡು ತಮ್ಮ ಹಕ್ಕಿಗೆ ಕೂತ್ಕೊಂಡ್ರೆ ಅವ್ರನ್ನ ಸಾಯದಕ್ಕೆ ಬಿಡ್ತಾರೆ. ಆಮೇಲೆ ಇವರೇ ಹೇಳ್ತೀನಿ ಕೇಳಿ, ಇವರೇ ಈಗ ಅಲ್ಲಿ ಅಭಿಜಿತ್ ಹೇಳಿದ್ದಾರೆ 30-40 ಜನ ಒಳಗಡೆ ಸೇರಿಸಿದ್ದಾರೆ ದಂಗೆ ಮಾಡೋದಕ್ಕೆ. ಇವರೇ ದಂಗೆ ಮಾಡಿಸ್ತಾರೆ, ಇವರೇ ಹಿಂಸೆ ಆಯ್ತು ಅಂತ ಹೇಳ್ಬಿಟ್ಟು ಎಲ್ಲರೂ ಮಾಡ್ತಾರೆ. ಇದೇ ಅಭಿಜಿತ್ ದೀಪ್ಕೆಗೆ ಮಸಿ ಬಳದ್ರು ಒಬ್ಬ ತಾಯಿ, ನನ್ನನ್ನು ಕರ್ಕ ಬಂದು ಪ್ರೊಟೆಸ್ಟ್ಗೆ ಬೇಕಾಬಿಟ್ಟಿ ಊದ್ತಾ ಇದೆಯಾ? ಇವತ್ತಿನ ಹೇಳಿಕೆ ಕೇಳಿ, ಅವರು ಶ್ರೀರಾಮಗೆ ಅವಮಾನ ಮಾಡಿದ್ದಾರೆ, ಆದ್ರಿಂದ ಮಸಿ ಹಾಕಿದೆ ಅಂತ ಹೇಳಿದಾರೆ. ಅಮ್ಮ
ದಿನ ಒಂದು ಆಯ್ತಾ? ಯಾಕೆ ಹೇಳ್ದೆ ಗಾಂಧೀಜಿ ಇವತ್ತು ಹೇಳಿದ್ದಾರೆ ಅವ್ರು ಓಕೆ ಶಿವರಾಮಿಗೆ ಅವಮಾನ ಹೇಳಿ ಮಾಡಿದಂತ ಸರ್ ಇಲ್ಲಿ. ಶ್ರೀರಾಮನ ಭವನದಲ್ಲಿ ಅಲ್ಲಿ ಕಳ್ಳರು ಕಾಕರು ಲೂಟಿಕೋರರಿದ್ದಾರೆ. ಈ ಅಮ್ಮನಿಗೆ ಅಲ್ಲಿ ಒಬ್ಬ ಮಸಿ ಹಾಕಕ್ ಬರ್ತಾ ಇಲ್ಲ. ಒಬ್ಬ ಹೋರಾಟ ನಿರತವಾಗಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿಗೆ ಮಸಿ ಹಾಕಕ್ ಬರ್ತಾರಲ್ಲ, ಇದು ಸಹಿತ ಬಿಜೆಪಿಯ ಷಡ್ಯಂತ್ರ. ನೀವು ಪ್ರಶ್ನೆ ಇದನ್ನು ಸಹಿತ ಏನು ಅವರೇ ಪ್ರಶ್ನೆ ಕಳಿಸ್ತಾರೆ ನೋಡಿ. ಶ್ರೀರಾಮನ ಹೆಸರಿನಲ್ಲಿ. ಇದು ತಪ್ಪಲ್ವಾ? ಇದು ನೀಟ್ ಷಡ್ಯಂತ್ರ ಅಲ್ವಾ? ಎಕ್ಸಾಮ್ ನೆಟ್ಟಗ್ ಮಾಡ್ರಿ. ಒಂದ್ ಎಕ್ಸಾಮ್ ನಡೆಸೋ ಯೋಗ್ಯತೆ ನಿಮ್ಗಿಲ್ಲ ಅಂದ್ರೆ ಕೆಳಗಿಳಿರಿ ಅಂತ ಕೇಳ್ಬೇಕು. ಅದನ್ನೇ ಕೇಳ್ತಾರೆ. ಕೇಳ್ಬೇಕು ಒಂದ್ ಸೆಕೆಂಡ್ ಕೇಳಿ, ಕೇಳ್ಬೇಕು. ಕೇಳಿ. JW ಎಕ್ಸಾಮ್ ಎಲ್ಲ ಬರಿಸ್ತೀವಲ್ಲ ಹಂಗೆ ಕಟ್ನಿಟ್ಟಾಗಿ ಮಾಡಿ ಅಂತ. ಅದನ್ ಬಿಟ್ಟು ಸೀತನ್ ಗಂಡನ್ನ ನೀತನ್ ಗಂಡನ್ ತರೋ ಅಗತ್ಯ ಏನಿದೆ? ಒಂದು ನಿಮಿಷ ಮೇಡಮ್, ಯಾರೋ ಒಬ್ಬರ ಹೇಳಿಕೆ ಇಡೀ ಜನಸಮೂಹದ ಹೇಳಿಕೆ ಆಗೋದಿಲ್ಲ. ಹಾಲಿಗೆ ಮೊದಲನೇದು. 2 ಹನಿ ವಿಷ ಸಾಕು ಸರ್, ಅಥವಾ ನಿಂಬೆ ಹುಳಿ ಸಾಕು ಸರ್ ಹಾಲು ಆಯ್ತು, ಹೊಡೆದ. ನಿಮಗೆ ಅದೇ ಪಾಯಿಂಟ್ಗೆ ಬರ್ತೀನಿ ನಾನು. ಇವಾಗ ಅವ್ರು ಹೇಳಿದಂತ ಹಿನ್ನೆಲೆ ಏನು ಅಂತಂದ್ರೆ, ಸೀತಾಪತಿ ರಾಮನಿಗೋಸ್ಕರ ಏನೇನೆಲ್ಲ ಮಾಡಿದ್ರಲ್ವಾ? ಒಂದು ನಿಮಿಷ, ಮೋದಿ ಅವರು ಹೇಳ್ತಾ ಇರೋದು ಎಕ್ಸಾಮಿಗೆ ಸೀತನ್ನ ಯಾಕೆ ತರ್ತೀರಾ? ಒಂದು ನಿಮಿಷ, ನೀತನ್ ಗಂಡನ್ ಯಾಕೆ ತರ್ತೀರಾ? ಹೇಳ್ತೀನಿ. ಮೋದಿ ಅನ್ನೋರು ಮೊದಲು ಈ ಸದ್ಯಕ್ಕೆ ಸೇವೆ ಮಾಡ್ತಾ ಇರೋದು ನೀತಾಪತಿಗೆ. ನೋಡಿ, ಅವ್ರು ಹೇಳ್ದಂಗೆ ಕೇಳ್ತಾ ಇರೋದು. ವಿಚಾರವನ್ನ ಡೈವರ್ಟ್ ಮಾಡ್ತಾರದು ಅದಕ್ಕೆ ನಾನು ಹೇಳೋದು, ನೀವೇ ರಾಜಕೀಯ ಪಕ್ಷದವರು. ನಾನು ರಾಜಕೀಯ ಪಕ್ಷದವನಲ್ಲ. ಸಣ್ಣ ಪುಟ್ಟ ವ್ಯತ್ಯಾಸಗಳಾದಾಗ ಅವುಗಳನ್ನ ಹೈಲೈಟ್ ಮಾಡುವ ಬದಲಾಗಿ ಅದರ ಉದ್ದೇಶ ಅದಕ್ಕೆ ಹೈಲೈಟ್ ಮಾಡಿ. ಎಸ್, ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ಥ್ಯಾಂಕ್ ಯು ಸೋ ಮಚ್. 5 ಜನಕ್ಕೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. 21 ದಿನಗಳ ಕಾಲ ಉಪವಾಸ ಮಾಡ್ತಾರೆ ಒಬ್ಬ ವ್ಯಕ್ತಿ, ಅದು ಕೂಡ ಶಿಕ್ಷಣ ಸುಧಾರಿಸ್ಲಿ, ವ್ಯವಸ್ಥೆ ಸುಧಾರಿಸ್ಲಿ ಅಂತ. ಅದನ್ನು ಕೇಳುವ ಒಂದು ತಾಳ್ಮೆ ಅಥವಾ ಕೇಳಬೇಕು ಅನ್ನುವ ವಿವೇಚನೆ ಕೇಂದ್ರ ಸರ್ಕಾರಕ್ಕಿಲ್ವಾ? ಪ್ರಶ್ನೆ ಮಾಡಿದ್ರೆ ತಪ್ಪು ಅನ್ನೋರಂಗೆ ಆಡ್ತಿರಲ್ಲ. ಹೋಗಿ ಆಸ್ಪತ್ರೆ ಕರ್ಕೊಂಡೋಗಿ ಪ್ರೊಟೆಸ್ಟನ್ನ ಹತ್ತಿಕ್ಕೋ ಕೆಲಸ ಮಾಡ್ತಾ ಇದ್ದೀರಾ? ಇದೊಂದು ಪ್ರಶ್ನೆ. ಇದರ ಜೊತೆಗೆ ಅಲ್ಲಿ ನಿಜಕ್ಕೂ ನೀಟ್ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಮಾತ್ರ ಪ್ರೊಟೆಸ್ಟ್ ಆಗ್ತಾ ಇದೆಯಾ? ಅನುಮಾನಗಳಿದಾವ್ರಿ. ಆ ವೇದಿಕೆಗೆ ಹೋಗ್ತಾರೆ, ಅಲ್ಲಾಹು ಅಕ್ಬರ್, ಅಲ್ಲಾ ಒಬ್ಬನೇ ದೇವ್ರು ಅಂತಾರೆ. ಇನ್ನೊಬ್ರು ಈ ಸಲಿಂಗ ಕಾಮದ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಸೀತನ್ ಗಂಡನ್ನ ನೀತನ್ ಗಂಡನ್ನ ಅಂತ ತಗೋಬರ್ತಾರೆ. ಏನೋ ಹಿಂದಿಲ್ಲ ಹೇಳ್ತಾರೆ, ನನ್ಗೆ ಹಿಂದಿನೂ ಬರಲ್ಲ ತಗೆ. ಸೀತಾಪತಿ ಕಾ ನಾಮ್ ಲೇಕೆ ನೀತಾಪತಿನೇ ಕಾಮ್ ಕರುವಾಯ ಅಂತ. ನೀಟ್ ಎಕ್ಸಾಮ್ ಅಲ್ಲಿ ಲಡಾಖಿಗೆ ರಾಜ್ಯ ಸ್ಥಾನಮಾನ ಸಿಗಬೇಕು ಅನ್ನುವಂತಹ ಬೇಡಿಕೆಯಲ್ಲಿ ಇಲ್ದೆಲ್ಲ ಇರೋದನ್ನೆಲ್ಲ ತಗೊಬಂದು ಕುತ್ಕೊಂಡು ಪಾಪ ಆ ವ್ಯಕ್ತಿ ಅಷ್ಟೊಂದು ಅಚ್ಚುಕಟ್ಟಾಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ರು. ರಾಜಕೀಯ ಪಕ್ಷಗಳು ಹೋಗಿ ನೀವು ಅದನ್ನ ಹಾಳು ಮಾಡೋ ಕೆಲಸವನ್ನ ಮಾಡ್ತಾ ಇಲ್ವಾ? ಒಬ್ರಾದ್ರೂ ರಾಜಕೀಯ ಪಕ್ಷಗಳು ಉಪವಾಸ ಕುತ್ಕೊಂಡ್ರೇನ್ರಿ ನೀವು? ಸೋನಂ ವಾಂಗ್ಚುಕ್ ಪಕ್ಕದಲ್ಲಿ ಚೇರ್ ಹಾಕೊಂಡು ಕುತ್ಕೊಂಡು ನಾವು ನಿಂತ್ಕೊಳ್ತೀವಿ ಅಂದ್ರೇನ್ರಿ? ಬರೀ ಹೋಗ್ತೀರಿ ಸೆಲೆಬ್ರಿಟೀಸ್ ತರ. ಹೆಂಗ್ ಈ ಆಸ್ಪತ್ರೆಯಲ್ಲಿ ಪೇಷಂಟ್ಗಳನ್ನ ನೋಡಕ್ ಹೋಗ್ತಾರಲ್ಲ ಹಂಗೆ ನೋಡಕ್ ಹೋಗೋದು, ವಾಪಸ್ ಬರೋದು. ಈ ಕಡೆಗೆ ಹೋಗಿ ಇಡ್ಲಿ ಸಾಂಬಾರ್ ತಿನ್ಕೊಂಡು ಹೋಗ್ತಾ ಇರೋದು ಮನೆಗೆ. ಪಾಪ ಅನ್ಯಾಯವಾಗಿ ಉಪವಾಸ ಕೂತಿರೋರ ಸತ್ಯಾಗ್ರಹವನ್ನು ಹಾಳು ಮಾಡ್ಬಿಟ್ರ ನೀವು ಅಂತ. ಅಂಡ್ ಬಿಜೆಪಿ ಇದೊಂದು ರೀತಿ ದಾರ್ಷ್ಟ್ಯತನ ಅಲ್ಲ ರೀ. ಇಷ್ಟು ದಿನ ಆದ್ರೂ ಹೋಗಿ ಕೇಳಬೇಕು ಅನ್ನೋ ಒಂದು ಮನಸ್ಥಿತಿ ಇಲ್ವಾ? ಒಂದು ಎಕ್ಸಾಮ್ ನೆಟ್ಟಿಗೆ ಮಾಡಕ್ ಬರಲ್ವಾ? ಎಕ್ಸಾಮ್ ನೆಟ್ಟಿಗೆ ಬರ್ಸಕ್ ಬರ್ಲಿಲ್ಲ, ಅಟ್ಲೀಸ್ಟ್ ಅದ್ರ ಹೊಣೆಗಾರಿಕೆಯನ್ನು ಹೊತ್ಕೋಬೇಕು ಅನ್ನುವಂತಹ ಕನಿಷ್ಠ ಜ್ಞಾನ ಇಲ್ಲ ಅಂದ್ರೆ ಎಲ್ರದ್ದು ತಪ್ಪಿದೆ, ರಾಜಕೀಯ ಪಕ್ಷಗಳದ್ದು. ಅನ್ಯಾಯವಾಗಿ ಮಕ್ಳು ಹಾಳಾಗ್ತಾ ಇದಾರೆ ಅಷ್ಟೇ. ಎಲ್ಲಿಗೋಗಿ ನಿಂತ್ಕೊಳುತ್ತೆ ಈ ಚಳುವಳಿ, ಕಾದ್ ನೋಡೋಣ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ PNS ವಿಸ್ತಾರ. ಇದು ನೇರ, ನಿಖರ ಮತ್ತು ಜನಪರ. ಥ್ಯಾಂಕ್ ಯು.